ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟು ಜೂನಲ್ಲಿ ನಮಗೆ ಎಕ್ಸಾಮ್ ಇದೆ, ಅಂದರೆ ಫಸ್ಟ್ ಸೆಮ್ ಎಕ್ಸಾಮ್ ಇದೆ. ನಾನು ಅಡ್ಮಿಷನ್ ಆಗಿದ್ದು ಜುಲೈ ಸೈಕಲಲ್ಲಿ. ಫಸ್ಟ್ ಸೆಮ್ ಎಕ್ಸಾಮ್ ನನಗೆ ಈ ಜೂನಲ್ಲಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾಸ್ಟ್ ಮಂತೇ ಎಕ್ಸಾಮ್ ಇರಬೇಕಾಗಿತ್ತು, ಅಂದರೆ ಮೇಯಲ್ಲಿ ಎಕ್ಸಾಮ್ ಇರಬೇಕಾಗಿತ್ತು. ಇಷ್ಟೊತ್ತಿಗೆ ಎಕ್ಸಾಮು ಸ್ಟಾರ್ಟ್ ಆಗಿರ್ತಾಯಿತ್ತು. ಬಟ್ ಸಮ್ ರೀಸನ್ಸ್ ಅವರು ಎಲ್ಲ ಸ್ವಲ್ಪ ವ್ಯಾಲ್ವೇಟ್ ಇದು ನಾವು ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಿರೋದಲ್ಲ, ಮತ್ತು ಕೆಲವೊಂದು ಅವರು ವೀಡಿಯೋಗಳನ್ನ ಅಂದರೆ ಆನ್ಲೈನ್ ಕ್ಲಾಸಸ್ನ ತೊಗೊಳ್ಳೋದು ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದರು. ಸೊ ಅದಕ್ಕೋಸ್ಕರ ನಮಗೆ ಈಗ ಫಸ್ಟ್ ಸೆಮ್ MA ಹಿಸ್ಟ್ರಿದು ಫಸ್ಟ್ ಎಕ್ಸಾಮ್, ಅಂದರೆ ಫಸ್ಟ್ ಸೆಮ್ದು ಟೈಮ್ ಟೇಬಲ್ನ ಅವರು ನಮಗೆ ಕೊಟ್ಟಿದ್ದಾರೆ. ಈ ಟೈಮ್ ಟೇಬಲ್ ಬಂದು ಆಲ್ರೆಡಿ 15 ಡೇಸ್ ಮೇಲೆ ಆಯಿತು. ಬಟ್ ನಾನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ನಾನು ಈ ರೀತಿ ನನ್ನ ಟೈಮ್ ಟೇಬಲ್, ಅಂದರೆ ನನ್ನ ಸಬ್ಜೆಕ್ಟು ಯಾವ್ಯಾವಾಗ ಇದೆ ಅನ್ನೋದನ್ನ ನಾನಿಲ್ಲಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಮೈಂಡಲ್ಲಿ ಒಂದು ಟೈಮ್ ಟೇಬಲ್ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾವತ್ತು ಯಾವ ಎಕ್ಸಾಮ್ ಇದೆ, ಎಷ್ಟು ಟೈಮಿಂಗ್ಸ್ ಏನಿದೆ, ಮತ್ತು ಯಾವತ್ತು ವಾರ ಬಿದ್ದಿದೆ, ಡೇಟ್ ಏನು, ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ನಮಗೆ ಗೊತ್ತಾದರೆ ನಾವು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಾನು ಜಾಯ್ನ್ ಆಗಿದ್ದು 2024-25 ಜುಲೈ ಸೈಕಲಲ್ಲಿ ನಾನು ಎಕ್ಸಾಮ್, ಅಂದರೆ ಅಡ್ಮಿಷನ್ ಆಗಿರೋದು. ಅದರ ಎಕ್ಸಾಮ್ ಬಂದು ನನಗೆ ಈ ಜೂನು 4ನೇ ತಾರೀಕಿಂದ, ಅಂದರೆ 4ನೇ ತಾರೀಕು ಬುಧವಾರದಿಂದ ನನಗೆ ಸ್ಟಾರ್ಟ್ ಆಗುತ್ತೆ. ಆ ಫಸ್ಟ್ ಎಕ್ಸಾಮ್ ಬಂದು ನನಗೆ 2 ಗಂಟೆಯಿಂದ 3:30ವರೆಗೂ ಇದೆ ಫ್ರೆಂಡ್ಸ್. ಅದು ಫಸ್ಟು ನಾನು ಸೈಕಾಲಜಿ ತೊಗೊಂಡಿದ್ದು. ಇದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಇದು ನನ್ನ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟು ಸೈಕಾಲಜಿ ಆಗಿದೆ ಫ್ರೆಂಡ್ಸ್. ಸೊ ಅದು ಫಸ್ಟ್ ಎಕ್ಸಾಮೇ ನನಗೆ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಮಾರನೇ ದಿವಸ ಅಂತಂದರೆ ಥರ್ಸ್ಡೇ ನನಗೆ 5ನೇ ತಾರೀಕು 9 ಗಂಟೆಯಿಂದ 12 ಗಂಟೆಗೆ ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡ್ಸ್, ಅಂದರೆ ಇತಿಹಾಸ, ಸಿದ್ಧಾಂತ ಮತ್ತು ವಿಧಾನ ಇದೆ. ಆಲ್ರೆಡಿ ನಮಗೆ ಇಲ್ಲಿ ಒಂದು ದಿವಸ ಟೈಮ್ ಸಿಗುತ್ತೆ ಅಂತಂದರೆ, ಒಂದು ದಿವಸ ಅಂತಂತಂದರೆ ಒಂದು ದಿವಸ ಇಲ್ಲಿ ನಮಗೆ ಯಾವುದೇ ರೀತಿಯ ಟೈಮ್ ಸಿಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಮಗೆ ಯಾವುದೇ ಗ್ಯಾಪ್ ಇಲ್ಲ. ಮಾರನೇ ದಿವಸನೇ ನಮಗೆ ಇದು ಎಕ್ಸಾಮ್ ಇದೆ. ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡ್ ಇದು ಮೇನ್ ಸಬ್ಜೆಕ್ಟು. MA ಹಿಸ್ಟ್ರಿಯಲ್ಲಿ ಇದು ಮೇನ್ ಸಬ್ಜೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನನಗೆ ಇನ್ನು ಸಂಡೇ ಎಕ್ಸಾಮ್ ಇದೆ. ಇಲ್ಲಿ ಏನೊಂದು ಬೆನಿಫಿಟ್ ಅಂತಂದರೆ, ಈ ರೀತಿ ಸಂಡೇ ಕೂಡ ಎಕ್ಸಾಮ್ ಇರೋದರಿಂದ ವರ್ಕಿಂಗ್ ಮಾಡೋರಿಗೆ ಆಗಿರ್ಬೋದು, ಅಥವಾ ಓದ್ಕೊಂಡು ಕೆಲಸ ಮಾಡೋರ್ಗಾಗಿರ್ಬೋದು, ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನಗಿದೊಂದು ಇಷ್ಟ ಆಯಿತು. ಸಂಡೇ ಕೂಡ ಎಕ್ಸಾಮ್ ಇರೋದ್ರಿಂದ ಏನಾಗಿದೆ, ನನಗೆ 9 AM to 12 PM ಅಂತಂದರೆ ನನಗೆ 5ನೇ ತಾರೀಕಿಂದ 8ನೇ ತಾರೀಕುವರೆಗೂ ನನಗೆ 2 ಡೇಸ್, ಅಂದರೆ 6, 7ನೇ ತಾರೀಕು ನನಗೆ 2 ದಿವಸ ಈ ಸಬ್ಜೆಕ್ಟ್ಗೆ ನನಗೆ 2 ದಿವಸ ಇಲ್ಲಿ ಟೈಮ್ ಸಿಗುತ್ತೆ ಅಂತ. ಎಷ್ಟೆಷ್ಟು ದಿವಸ ನನಗೆ ಟೈಮ್ ಸಿಗುತ್ತೆ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಥರ್ಸ್ಡೇಯಿಂದ ಸಂಡೇವರೆಗೂ ನನಗೆ 2 ಡೇಸ್ ಸಿಗುತ್ತೆ. ಯಾವುದಕ್ಕೆ? ಏಷ್ಯಂಟ್ ಇಂಡಿಯಾ ಓದ್ಕೊಳ್ಳೋದಕ್ಕೆ, ಅಂದರೆ ಪ್ರಾಚೀನ ಭಾರತದ ಇತಿಹಾಸ ಓದ್ಕೊಳ್ಳೋದಕ್ಕೆ ನನಗೆ ಇಲ್ಲಿ 2 ಡೇಸ್ ಸಿಗುತ್ತೆ. ಅಂದರೆ ಓದ್ಕೊಂಡಿರ್ತೀನಿ, ಅದು ಇಲ್ಲಿ ನಮಗೆ ರಿವೈಸ್ ಮಾಡ್ಕೊಳ್ಳೋಕ್ಕೆ ನಮಗೆ 2 ಡೇಸ್ ಸಿಗುತ್ತೆ. ಆಲ್ರೆಡಿ ನಾನು ಎಲ್ಲ ಓದ್ಕೊಂಡಿದ್ದೀನಿ ಫ್ರೆಂಡ್ಸ್, ಬಟ್ ನಾನು ಅದನ್ನು ರಿವೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಂತಂದರೆ, ನೆಕ್ಸ್ಟ್ ಟ್ಯೂಸ್ಡೇ ಇದೆ, 10ನೇ ತಾರೀಕಿದೆ. ಸೊ 8ನೇ ತಾರೀಕಿಂದ 10ನೇ ತಾರೀಕುವರೆಗೂ ನನಗೆ ಇಲ್ಲಿ 2 ಡೇಸ್ ಎಷ್ಟೆಷ್ಟು ದಿವಸ ಸಿಗುತ್ತೆ ಅನ್ನೋದು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಹಿಸ್ಟ್ರಿ ಆಫ್ ಮಿಡವಲ್ ಇಂಡಿಯಾ ಇದೆ. ನೆಕ್ಸ್ಟು ಥರ್ಸ್ಡೇ 10ನೇ ತಾರೀಕು ನನಗೆ ಹಿಸ್ಟ್ರಿ ಆಫ್ ಮಿಡವಲ್ ಇಂಡಿಯಾ, ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸ ಇದೆ. ನೆಕ್ಸ್ಟು ಸ್ಯಾಟರ್ಡೆ ನನಗೆ 14ನೇ ತಾರೀಕು 9 ಗಂಟೆಯಿಂದ 12 ಗಂಟೆ. ಎಲ್ಲ ಎಕ್ಸಾಮು ನನಗೆ ಮಾರ್ನಿಂಗ್ ಸೆಷನ್ನೇ ಇದೆ ಫ್ರೆಂಡ್ಸ್. ಈ ಸೈಕಾಲಜಿ ಒಂದು ಆಫ್ಟರ್ನೂನ್ ಸೆಷನ್ ಮಾತ್ರ ಇದೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ ತೊಗೊಂಡಿರೋರಿಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಈ ರೀತಿ ಸಾಕಷ್ಟು ಆಪ್ಷನ್ಸ್ ಇರೋದ್ರಿಂದ ನನ್ನ ಆಪ್ಷನ್ ನಾನು ತೊಗೊಂಡಿರೋ ಹಿಸ್ಟ್ರಿ ಬಂದು ನನಗೆ ಬೆಳಗ್ಗೆ ಬಿದ್ದಿದೆ. ಇನ್ನು ಕೆಲವರಿಗೆ ಮಧ್ಯಾಹ್ನ ಕೂಡ ಎಕ್ಸಾಮ್ ಇದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದ್ನಲ್ಲ, ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರೋರು, MA ಇನ್ ಸೋಷಿಯಾಲಜಿ ಮಾಡೋರು, ಈ ರೀತಿ ಮಾಡೋರಿಗೆ ಅವ್ರಿಗೆ ಮಧ್ಯಾಹ್ನ ಅಂತಂದರೆ 2 ಗಂಟೆಯಿಂದ 2 ಅವರ್ ಅಂತಂದರೆ 2ರಿಂದ 3, 3ರಿಂದ 4, ಅವ್ರಿಗೆ 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ನಮ್ಮದು ಮಾರ್ನಿಂಗ್ ಸೆಷನಲ್ಲೇ ನನಗೆ ಇಲ್ಲಿ ಎಕ್ಸಾಮು
ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಎಕ್ಸಾಮ್ ಬಂದು ವೆಡ್ನೆಸ್ಡೇ 18th ಜೂನಲ್ಲಿದೆ ನನಗೆ. ಅದು ಕೂಡ 9 ಗಂಟೆಯಿಂದ 12 ಗಂಟೆಗೆ. ಇದು ಕರ್ನಾಟಕದ ಕಲೆ ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಕರ್ನಾಟಕ ಅಪ್ ಟು 14th ಸೆಂಚುರಿ ಅಂತಂದರೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ. ಇದು ನನ್ನ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಇದು ಪುರಾತತ್ವ ಶಾಸ್ತ್ರದ ಬಗ್ಗೆ ಫ್ರೆಂಡ್ಸ್ ಇರುತ್ತೆ. ಇದು ನನ್ನ ಮೇನ್ ಸಬ್ಜೆಕ್ಟು. ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡು, ಮತ್ತು ಹಿಸ್ಟ್ರಿ ಆಫ್ ಏಷ್ಯನ್ ಇಂಡಿಯಾ ಮತ್ತು ಹಿಸ್ಟ್ರಿ ಆಫ್ ಮಿಡಲ್ ಇಂಡಿಯಾ. ಈ 3 ಸಬ್ಜೆಕ್ಟು ಇದು MA ಹಿಸ್ಟ್ರಿಯಲ್ಲಿ ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇದು ಇದು ಇಂಟ್ರಡ್ಯೂಸ್ ಆಫ್ ಆರ್ಕಿಯಾಲಜಿ, ಎಪಿಗ್ರಫಿ ಇದೆಲ್ಲ ಬಂದು ಇದು, ಮತ್ತು ಈ ಸಬ್ಜೆಕ್ಟ್ ಬಂದು ಸಾಫ್ಟ್ ಕೋರ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸೈಕಾಲಜಿ ಬಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರುತ್ತೆ. ಈ ರೀತಿ ನನಗೆ 1 2 3 4 5 6 ಸಬ್ಜೆಕ್ಟ್ ಇದೆ. 6 ದಿನ ಎಕ್ಸಾಮ್ ಇದೆ. 6 ದಿನ ಎಕ್ಸಾಮಲ್ಲಿ ನನಗೆ 14 ದಿನ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಈ ಇದರಲ್ಲಿ ಟೈಮ್ ಸಿಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಟೈಮ್ ಟೇಬಲ್ಲು. ಇದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿಲ್ಲ, ಸಾಕಷ್ಟು ಹೆಲ್ಪ್ ಆಗುವಂಥ ವೀಡಿಯೋಗಳನ್ನೇ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಅಂದರೆ KSOYO ಆ್ಯಪ್ ಇರ್ಬೋದು, ಮತ್ತು ಅದನ್ನ ಯಾವ ರೀತಿ ಓಪನ್ ಮಾಡೋದಾಗಿರ್ಬೋದು, ಅದರಲ್ಲಿ ಯಾವ್ಯಾವ ಆಪ್ಷನ್ಸ್ ನಮಗೆ ಇದೆ, ಮತ್ತು ಅಸೈನ್ಮೆಂಟ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೋದು, ಅಸೈನ್ಮೆಂಟ್ನ ಯಾವ ರೀತಿ ಬರ್ತಿದ್ದೀನಿ, ಹೀಗೆ ಸಾಕಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ. ಅದು ಕೂಡ ಸಾಕಷ್ಟು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ ಏನೂ ಗೊತ್ತಿಲ್ದಾರ ನಾವು ಈಜಕ್ಕೆ ಹೋಗೋದಕ್ಕಿಂತ ಮುಂಚೆ, ಅಂದರೆ ನೀರಿಗೆ ಬೀಳೋಕ್ಕಿಂತ ಮುಂಚೆ ಈಜೋದು ಗೊತ್ತಿರಬೇಕು ಅಂತಾರೆ. ಈಜು ಗೊತ್ತಿಲ್ಲದಿರೋರು ಕೂಡ ಈಜಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ. ಆ ರೀತಿ ಪರಿಸ್ಥಿತಿ ಎದುರಾದಾಗ ನಾವು ಯಾವ ರೀತಿ ಅದರಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಅದೊಂದು ನಮಗೆ ಸಂಕಷ್ಟ ಅಥವಾ ತೊಂದರೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ನಾನು ಕೂಡ ಥಿಂಕ್ ಮಾಡಿನೇ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ನನ್ನಿಂದ 4 ಜನಕ್ಕೆ ಹೆಲ್ಪ್ ಆದರೆ ಅದು ನನ್ನ ಈ ಚಾನಲ್ಗೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಾದರೂ ಆಗಲಿ ಏನಾದರೂ ಆಗಲಿ ಅಂತಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಇದು ಸಾಕಷ್ಟು ಇಬ್ಬರಿಗೆ ಇದರಿಂದ ಉಪಯೋಗ ಆದರೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಯಾರು ವಿಡಿಯೋ ಅಂದರೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನಗೆ ಸಪೋರ್ಟ್ ಮಾಡಿ. ಈ ರೀತಿಯ ಒಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಆಗಿರುತ್ತೆ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.